ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಳನ್ನ ಕೆಲಸದಿಂದ ತೆಗೆದುಹಾಕುವುದಕ್ಕೆ ಶತಾಯ ಗತಾಯ ಪ್ರಯತ್ನಿಸುತ್ತಿರುವ ಕಣ್ಣಿಕಾಳ ಕುತಂತ್ರದ ಪ್ರಸಂಗ ನಡೆಯಿತು. ಹೋಟೆಲ್ಗೆ ಬಂದಿರುವ ವಿಐಪಿ ಅತಿಥಿಗೆ ಆರೋಗ್ಯ ಸಮಸ್ಯೆಯಾಗಿದೆ ಎಂದು ಹೋಟೆಲ್ ಎದುರು ಹಲವರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮಾಧ್ಯಮದವರು ಕೂಡ ಬಂದು ಹೋಟೆಲ್ನವರನ್ನ ಪ್ರಶ್ನೆ ಮಾಡುತ್ತಿದ್ದಾರೆ. ಹೋಟೆಲ್ ಮ್ಯಾನೇಜರ್ ಭಾಗ್ಯಳನ್ನ ಕರೆದು ನೀವೇ ಉತ್ತರ ನೀಡಿ ಎಂದು ಹೇಳುತ್ತಾರೆ. ಆಗ ಭಾಗ್ಯ ಉತ್ತರಿಸಲು ತಡಕಾಡುತ್ತಾಳೆ. ಅದೇ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರ ತಂಗಿ ಕನ್ನಿಕಾ ಕಾಮತ್ ಕಾರಿನಲ್ಲಿ ಅಲ್ಲಿಗೆ ಬರುತ್ತಾಳೆ. ಅದನ್ನು ಕಂಡು ಭಾಗ್ಯ ಅಯ್ಯೋ ಇವಳು ಮತ್ತೆ ಇಲ್ಲಿಗೆ ಬಂದಳ ಎಂದು ಯೋಚನೆ ಮಾಡುತ್ತಾಳೆ. ಪ್ರತಿ ಬಾರಿಯೂ ನಮ್ಮ ಕಡೆಗೆ ಬಂದು ತೊಂದರೆಯನ್ನ ಮಾಡುತ್ತಿದೆಯಾ ಅಲ್ಲವೇ, ಯಾಕೆ ನಮ್ಮ ಮೇಲೆ ಅಷ್ಟೊಂದು ದ್ವೇಷವೇ ಎಂದು ಕನ್ನಿಕಾ ಭಾಗ್ಯಳನ್ನ ಕೇಳುತ್ತಾಳೆ. ಮತ್ತೊಂದು ಕಡೆ ಭಾಗ್ಯ ಸಮಜಾಯಿಸಿ ನೀಡಲು ಪ್ರಯತ್ನ ಮಾಡಿದ್ರೂ ಅದಕ್ಕೆ ಕನ್ನಿಕಾ ಅವಕಾಶವನ್ನ ಕೊಡೋದಿಲ್ಲ. ಜೊತೆಗೆ ನೀನು ಮಾಡಿರುವ ತಪ್ಪಿಗೆ ತಕ್ಕ ಶಿಕ್ಷೆಯಾಗಬೇಕು, ಆಗಿರುವ ತೊಂದರೆಯನ್ನ ನಾನೇ ಸರಿಪಡಿಸುತ್ತೇನೆ ಎಂದು ಹೇಳಿ ಎಲ್ಲರನ್ನ ಮೀಟಿಂಗ್ ರೂಮ್ಗೆ ಕರೆದೊಯ್ಯುತ್ತಾಳೆ. ನೀನು ಈಗಾಗಲೇ ಸಾಕಷ್ಟು ತೊಂದರೆ ಮಾಡಿದ್ದೀಯಾ, ನಿನ್ನಿಂದಾಗಿ ನಮ್ಮ ಕುಟುಂಬದ ಹೋಟೆಲ್ ಬಿಸಿನೆಸ್ ನಷ್ಟವಾಗಿದೆ, ಹೆಸರು ಕೂಡ ಹಾಳಾಗಿದೆ, ಹೀಗಾಗಿ ಇದಕ್ಕೆಲ್ಲ ನೀನೇ ಕಾರಣ, ಕೂಡಲೇ ಕೆಲಸವನ್ನ ಬಿಟ್ಟು ಹೋಗು ಎಂದು ಗದರಿಸುತ್ತಾಳೆ. ಆಗ ಭಾಗ್ಯ ತಾನೇನೂ ತಪ್ಪು ಮಾಡಿಲ್ಲ ಎಂದ ಮೇಲೆ ನಾನೇಕೆ ಕೆಲಸವನ್ನ ಬಿಟ್ಟು ಹೋಗಲಿ ಎಂದು ಕೇಳುತ್ತಾಳೆ. ನಾವು ಮಾಡಿರುವ ಅಡುಗೆ ಸರಿಯಾಗಿಯೇ ಇತ್ತು, ಅದನ್ನ ನಾವೆಲ್ಲರೂ ತಿಂದಿದ್ದೇವೆ, ನಮಗೇನು ಸಮಸ್ಯೆಯಾಗಿಲ್ಲ. ಅಲ್ಲದೆ ವಿಐಪಿ ಅತಿಥಿ ಮತ್ತೆ ಮತ್ತೆ ಕೇಳಿಕೊಂಡು ನಮ್ಮ ಅಡುಗೆಯ ರುಚಿಯನ್ನ ಸವಿದಿದ್ದಾರೆ ಎಂದು ಭಾಗ್ಯ ಹೇಳುತ್ತಾಳೆ. ಇಲ್ಲಿ ನಮ್ಮ ಕಡೆಯಿಂದ ತಪ್ಪಾಗಿಲ್ಲ, ಬೇರೇನೋ ತೊಂದರೆಯಾಗಿದೆ, ಅದಕ್ಕಾಗಿ ಸೂಕ್ತ ತನಿಖೆಯಾಗಲಿ, ಅದರ ಹೊರತು ಯಾವುದೇ ಕಾರಣಕ್ಕೂ ಕೆಲಸವನ್ನ ಬಿಟ್ಟು ಹೋಗಲ್ಲ ಎಂದು ಭಾಗ್ಯ ಖಡಕ್ಕಾಗಿ ಕನ್ನಿಕಾಳಿಗೆ ಉತ್ತರವನ್ನ ನೀಡುತ್ತಾಳೆ. ಆಗ ಕನ್ನಿಕಾಗೆ ತನ್ನ ಪ್ಲಾನ್ ಈಗ ತನಗೆ ಉಲ್ಟಾ ಹೊಡೆಯಬಹುದು ಎಂದು ಅನ್ನಿಸಿ ಬೇರೆ ಏನಾದರೂ ಮಾಡಿ ಅವಳನ್ನ ಕಳುಹಿಸಬೇಕು ಎಂದು ಅಂದುಕೊಳ್ಳುತ್ತಾಳೆ. ಮತ್ತೊಂದು ಕಡೆ ಮನೆಯಲ್ಲಿ ತಾಂಡವನನ್ನ ಬಿಟ್ಟು ಬಂದಿರುವ ಶ್ರೇಷ್ಠ ಪಾರ್ಕ್ನಲ್ಲಿ ತನ್ನ ಬೆಸ್ಟ್ ಫ್ರೆಂಡ್ ಕೈ ಹಿಡಿದುಕೊಂಡು ಸುತ್ತಾಡುತ್ತಿದ್ದಾಳೆ. ಅದೇ ಸಮಯಕ್ಕೆ ತಾಂಡವ್ ಅಲ್ಲಿಗೆ ಬರುತ್ತಾನೆ. ಇಬ್ಬರು ಜೊತೆಯಾಗಿ ಇರುವುದನ್ನ ಕಂಡು ಆತನಿಗೆ ಕೋಪ ಬರುತ್ತೆ. ಅಲ್ಲದೆ ಶ್ರೇಷ್ಠಾಳ ಫ್ರೆಂಡ್ ತಾಂಡವ್ಗೆ ಕೀಟಲೆ ಮಾಡ್ತಾನೆ. ಇದರಿಂದ ತಾಂಡವ್ ಮತ್ತಷ್ಟು ಕೋಪಗೊಳ್ಳುತ್ತಾನೆ. ಪ್ರಸ್ತುತ ಭಾಗ್ಯಲಕ್ಷ್ಮಿ ಧಾರಾವಾಹಿ 702ನೇ ಸಂಚಿಕೆಯನ್ನ ಮುಗಿಸಿದೆ. ಕನ್ನಿಕಾ ಮತ್ತೆ ಯಾವ ರೀತಿಯಲ್ಲಿ ಭಾಗ್ಯಳನ್ನ ಕೆಲಸದಿಂದ ತೆಗೆಯಲು ಸಂಚನ್ನ ಮಾಡುತ್ತಾಳೆ, ಭಾಗ್ಯಗೆ ಮುಂದೇನು ಕಂಟಕ ಕಾದಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಇದು ನಿಮ್ಮ ಶಕ್ತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.